ಎಲ್ಲರಿಗೂ. ಇವತ್ತು ನಾವು ಮಸ್ತ್ ರೆಸಿಪಿ ಮಾಡೇವಿ. ಅದೇನಂದ್ರೆ ಕೋಫ್ತಾ. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದಕ್ಕೆ ಏನೇನು ಬೇಕಂದ್ರೆ ಜೀರಿಗೆ, ಸಾಸ್ಮಿ, ತೇಜ್ಪತ್ತ, ದಾಲ್ಚಿನ್ನಿ, ಇದು ಪಾವ್ ಭಾಜಿ ಮಸಾಲ, ಧನಿಯಾ ಪೌಡರ, ರೆಡ್ ಚಿಲ್ಲಿ ಪೌಡರ, ಹಳದಿ, ಖಾರ, ಉಪ್ಪು ಮತ್ತು ಚಾಟ್ ಮಸಾಲ. ಭಾಳ ಏನಿಲ್ಲರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಐಟಮ್ಸ್ ಬೇಕ್ರಿ. ಫಸ್ಟಿಗೆ ಎಣ್ಣೆ ಕಾಸ್ಕೊಳ್ಳೋನು ನೀಟಾಗೆ. ಅದ್ರಾಗ ನಾವು ಏನು ಹಾಕೋಬೇಕಂದ್ರೆ ತೇಜ್ಪತ್ತ ಹಾಕೋಬೇಕ್ರಿ ಫಸ್ಟಿಗೆ. ಅದಾದ್ಮ್ಯಾಗ ದಾಲ್ಚಿನ್ನಿ, ಆಮೇಲೆ ಕರಿಮೆಣಸ, ಲವಂಗ ಇದ್ದುಲ್ಲ ಅವನ್ನೆಲ್ಲ ಹಾಕೋಬೇಕ್ರಿ. ಅದ್ರ ಜೊತೆನ ಸ್ವಲ್ಪ ಕರಿಬೇವು ಹಾಕೋರಿ ಇಲ್ಲೇ. ಅದಾದ್ಮ್ಯಾಗ ಇದಕ್ಕೆ ನಾವು ಏನು ಹಾಕೋಬೇಕಂತಂದ್ರೆ ಅಜ್ವಾನ್ ಹಾಕೋಬೇಕ್ರಿ. ಯಾವಾಗ ನಾವು ಎಣ್ಣೆದು ಏನಾದರೂ ಡಿಶ್ ಮಾಡ್ತೀವಲ್ಲ ಅವಾಗ ನಾವು ಅಜ್ವಾನ್ ಹಾಕೊಳ್ಳಾಕಬೇಕು. ಇದೆಷ್ಟೆಲ್ಲ ಹಾಕೊಂಡಾದ್ಮ್ಯಾಗ ಹಸಿಮೆಣಸಿನ್ಕಾಯಿನ ನಾವು ಹಾಕ್ಕೊಳ್ಳೋಣ. ಆಮ್ಯಾಗ ಉಳ್ಳಾಗಡ್ಡಿ ಒಂದು 3ರಿಂದ 4 ಅದಾವು. ಅವನ್ನ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡೈತ್ರಿ. ಈ ಉಳ್ಳಾಗಡ್ಡಿನ ನಾವು ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡೈತಿ. ಇದಿಷ್ಟು ಹಾಕೊಳ್ಳೋಣ. ಟೊಮೆಟೊ ಈಗ ಹಾಕೊಳ್ಳೋದು ಬೇಡ, ಆಮೇಲೆ ಹಾಕೊಳ್ಳೋಣ. ಯಾಕಂದ್ರೆ ಅದು ನೀರು ಬಿಡ್ತೈತಿ. ಫಸ್ಟಿಗೆ ಇವೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಆಗ್ಬೇಕಂತಂದ್ರೆ ನಾವು ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ತೀವಿ ರೀ. ಆಮ್ಯಾಗ ಈಗ ಹಾಕೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಳದಿನೂ ಹಾಕೈತಿ. ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಹಳದಿ ಈ 3 ಹಾಕಿ ಫಸ್ಟ್ ನೀವು ಫ್ರೈ ಮಾಡ್ಕೊರಿ. ಅದೆಲ್ಲ ಫ್ರೈ ಆದ್ಮ್ಯಾಗ ನೀವೇನು ಹಾಕಬೇಕು, ಧನಿಯಾ ಪೌಡರ್, ಮಸಾಲೆ ಖಾರ, ಚಾಟ್ ಮಸಾಲ ಮತ್ತು ಹಳದಿ ಮತ್ತು ಪಾವ್ ಭಾಜಿ ಮಸಾಲ ಇವೆಲ್ಲ ಮಸಾಲ ಆ್ಯಡ್ ಮಾಡ್ಕೊರಿ. ಇವೆಲ್ಲ ಮಸಾಲ ಹಾಕ್ಕೊಂಡಾದ್ಮ್ಯಾಗ ಒಂದು 3ರಿಂದ 5 ನಿಮಿಷ ನೀಟಾಗೆ ಫ್ರೈ ಮಾಡ್ಕೊರಿ. ಇವಿಷ್ಟು ಫ್ರೈ ಆದ್ಮ್ಯಾಗ ಟೊಮೆಟೊ ಹಾಕಿಬಿಡ್ರಿ. ಅದ್ರಾಗ ಯಾವ ಕೋಫ್ತಾ ಅಂತ ಹೇಳತ್ತಿಲ್ಲ, ಇದೆ ನೋಡ್ರಿ, ಸೋಯಾ ಚಂಕ್ಸದ ಕೋಫ್ತಾ ಮಾಡಕತ್ತೀವಿ. ಇನ್ನೊಂದು 5 ನಿಮಿಷ ಬಿಸಿನೀರಾಗ ನೆನೆಸಿ ನೀಟಾಗಿ ಹಿಂಡಿ ಹಿಂಗೆ ಕಟ್ ಮಾಡ್ಕೋರಿ. ಇಲ್ಲಾಂದರೆ ಮಿಕ್ಸರ್ ಹಾಕೋರಿ. ಮಿಕ್ಸರ್ಗೆ ಹಾಕೊಂಡಾದ್ಮ್ಯಾಗ ಏನು ಮಾಡಬೇಕು, ಇದಕ್ಕೆ ನಾವು ಬೇಸನನ್ನು ಹಾಕೋಬೇಕು. 2ರಿಂದ 3 ಸ್ಪೂನ್ ಬೇಸನ್ ಹಾಕೊಂಡಾದ್ಮ್ಯಾಗ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಇದಕ್ಕೆ ನೀಟಾಗಿ ಮಿಶ್ರಣ ಮಾಡ್ಕೋರಿ. ಯಾಕಂದ್ರೆ ಖಾರ ಉಪ್ಪು ಎಲ್ಲ ಕಡೆ ಹತ್ತಬೇಕು. ಇಷ್ಟ ಹಾಕ್ಕೊಂಡಿವಿ. ನೀವು ಬೇಕಂದ್ರೆ ಮತ್ತು ಇದ್ರಾಗ ಏನು ಹಾಕೋಬೋದು ಅಂತಂದ್ರೆ ಮತ್ತೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೀವು ಹಾಕೋಬೋದು. ಮತ್ತು ಕೊತ್ತಂಬರಿನೂ ಹಾಕೋಬೋದು. ಸದ್ಯಕ್ಕೆ ನಾವೇನು ಹಾಕತ್ತಿಲ್ಲ, ಬರೀ ಖಾರ, ಉಪ್ಪು ಆ್ಯಂಡ್ ಬೇಸನ್ ಹಾಕ್ಕೊಂಡೇವಿ. ಇದೆಲ್ಲ ಹಾಕಿ ಆದ್ಮ್ಯಾಗ ಏನು ಮಾಡೇವಿ ಅಂತಂದ್ರೆ ಸಣ್ಣ ಉಂಡೆ ಮಾಡ್ಕೊಂಡೇವಿ. ಎಣ್ಣೆ ಹಚ್ಕೊಂಡು ನೀಟಾಗ ಇವುಗಳ ಬಾಲ್ಸ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಣ್ಣ ಮಾಡ್ಕೊರಿ, ಭಾಳ ದೊಡ್ಡ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದನ್ನು ನಾವು ಆ ಗ್ರೇವಿಯೊಳಗೆ ಹಾಕೋದೈತಿ. ಹಾಕಿದಾಗ ಏನಾಕೈತಿ, ಭಾಳ ದೊಡ್ಡ ಅದು ಅಂತಂದ್ರೆ ಆ ರಸ ಒಳಗೆ ಹೋಗಂಗಿಲ್ಲ. ಅದ್ರ ಸಲುವಾಗಿ ಎಲ್ಲ ಉಂಡೆ ರೆಡಿ ಮಾಡಿಟ್ಕೊಂಡ ಲೋ ಫ್ಲೇಮ್ದಾಗ ನಾವು ಇವನ್ನ ಕರೆದು ತಕ್ಕೊಳ್ಳೋಣ್ರಿ. ನಾವೊಂದು ಅರ್ಧ kg ಮಾಡಿದ್ದು 10ರಿಂದ 15 ಇವ ಆಗಿದ್ದು ಸೋಯಾ ಚಂಕ್ಸದ ಕೋಫ್ತಾ ಐತಿ. ಯುನೀಕ್ ಕೋಫ್ತಾ ಐತ್ರಿ. ಸೊ ಎಲ್ಲ ನೀಟಾಗಿ ಲೋ ಫ್ಲೇಮ್ನಾಗ ಕರ್ಕೋರಿ. ಇಲ್ಲಿ ಈ ಕಡೆ ನಮ್ಮ ಮಸಾಲೆ ಹಾಕಿದ್ವಲ್ಲ ನಾವು, ಅದು ರೆಡಿ ಆಗೈತನ್ನ ನೋಡ್ಕೊಳ್ಳೋನು. ಆಲ್ಮೋಸ್ಟ್ ಇದು ರೆಡಿನೇ ಆಗೈತಿ. 5 ನಿಮಿಷ ನಾವು ಇದು ನೀಟಾಗಿ ಬೇಯಿಸ್ಕೊಂಡೇವಿ. ನೋಡ್ರಿ ಅಲ್ಲೆಲ್ಲ ಎಣ್ಣೆ ಹೆಂಗೆ ಹೊರಗೆ ಬಿಟ್ಟೈತಿ. ಸೊ ಇದಕ್ಕೇನು ಹಾಕಬೇಕು ಲಾಸ್ಟಿಗೆ ಅಂತಂದ್ರೆ ಕಸ್ತೂರಿ ಮೇಥಿನ ನಾವು ಹಾಕ್ಕೋಬೇಕ್ರಿ. ಕಸ್ತೂರಿ ಮೇಥಿ ಹಾಕೊಂಡಾದ್ಮ್ಯಾಗ ಏನು ಮಾಡ್ಬೇಕ್ರಿ, ನೀರು ಹಾಕ್ಕೋಬೇಕ್ರಿ. ಯಾಕಂದ್ರೆ ಇದು ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿದು ಇದ್ವಲ್ರಿ, ಅದು ಸೇಮ್ ಗ್ರೇವಿ ಗತಿನೇ ಬರ್ತೈತ್ರಿ. ಸೊ ಕರೆದು ಇಟ್ಕೊಂಡಿದ್ರಲ್ಲ ನೀವು ಸೋಯಾ ಚಂಕ್ಸದ ಬಾಲ್ಗಳನ್ನ ಒಂದೊಂದಾಗಿದ್ರೆ ಹಾಕೋರಿ. ಹಾಕೊಂಡಾದ್ಮ್ಯಾಗ ಮತ್ತೊಂದು ಸಲ ಒಂದು 3 ನಿಮಿಷ ನೀವೇನು ಮಾಡ್ಕೋರಿ, ಕುದಿಸ್ಕೋರಿ. ಎಲ್ಲ ಗ್ರೇವಿ ಏನು ಮಾಡ್ತೈತಿ, ಸೋಯಾ ಚಂಕ್ಸ್ ಬೌಲ್ ಒಳಗೆ ಹೋಗ್ತೈತಿ. ಈಗ ನಮ್ಮ ಮನೆಯೊಳಗೆ ಏನಾಯಿತು, ಮಸ್ತ್ ಸೋಯಾ ಕೋಫ್ತಾ ರೆಡಿ ಆಯ್ತು ನೋಡ್ರಿ. ಇಷ್ಟ ಆದ್ರೆ ನೀವು ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.